Dear viewers, please subscribe to Prabhuvani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಭಾರವಾದ ಹೃದಯವನ್ನು ದೇವನಿಗೆ ಸಮರ್ಪಿಸಿಕೊಡಿ. ನಿನ್ನ ಕಣ್ಣೀರನ್ನ ನನ್ನ ಬುದ್ದಲಿಯಲ್ಲಿ ತುಂಬಿಟ್ಟಿದ್ದೇನೆ. ಮಗಳೇ, ಮಗನೇ, ನಿನ್ನ ಹೃದಯದಿಂದ ಹರಿದ ಆ ರಕ್ತವು ಕಣ್ಣೀರಾಗಿ ಯೇಸು ಕ್ರಿಸ್ತನ ಸಾನ್ನಿಧ್ಯದಲ್ಲಿ ಇದೋ ನಿನ್ನ ಪ್ರಾರ್ಥನೆ ಪರಲೋಕ ಆ ಪರಿಶುದ್ಧ ಸಾನ್ನಿಧ್ಯಕ್ಕೆ ಸೇರಿದೆ ಎಂಬುದಾಗಿ ಗೋಚರ ಪಡಿಸುವುದು ನಿನ್ನ ವಿಶ್ವಾಸ. ಭಯಪಡಬೇಡ. 365 ಕಡೆಗಳಲ್ಲಿ ದೇವನ ವಾಕ್ಯ ಹೇಳ್ತದೆ, ಭಯಪಡಬೇಡ ಎಂಬುದಾಗಿ. ಲೋಕಕ್ಕೆ ಭಯಪಡಬೇಡ, ಈ ಲೋಕದ ಕಷ್ಟ ಸಂಕಷ್ಟಗಳಿಗೆ ಭಯಪಡಬೇಡ, ನಿನ್ನ ಜೀವಿತಕ್ಕೆ ಕಷ್ಟಪಡಬೇಡ, ನಿನ್ನ ಬದುಕಿಗೆ ಕಷ್ಟಪಡಬೇಡ. ನನ್ನಲ್ಲಿ ವಿಶ್ವಾಸ ಇಡು. ನನ್ನಲ್ಲಿ ವಿಶ್ವಾಸ ಇಡುವ ಯಾವೊಬ್ಬನು ನಷ್ಟ ಹೊಂದುವುದಿಲ್ಲ ಎಂಬುದಾಗಿ ದೇವನ ವಾಕ್ಯ, ದೇವನ ಸಂದೇಶ. ನೀನು ಒತ್ತು ತಂದಿರುವಂತ ನಿನ್ನ ಶಿಲುಬೆ, ನೀನು ಒತ್ತು ತಂದಿರುವಂತ ನಿನ್ನ ಭಾರ, ನೀನು ಒತ್ತು ತಂದಿರುವಂತ ನಿನ್ನ ಒಂದೊಂದು ಸಮಸ್ಯೆ, ಅದು ಪೈಶಾಚಿಕ ಕಾರ್ಯವೋ ಮಾಟ ಮಂತ್ರದ ಶಕ್ತಿಯೋ, ಹಲವಾರು ಜನ ನಿನಗೆ ನಾನಾ ರೀತಿಯಲ್ಲಿ ತಲೆ ಕೆಡಿಸಿರಬಹುದು. ನಿನಗೆ ಮಾಟ ಮಾಡಿದ್ದಾರೆ, ನಿನ್ನ ಕುಟುಂಬಕ್ಕೆ ಮಾಟ ಮಾಡಿದ್ದಾರೆ, ನಿನ್ನ ವೈಯಕ್ತಿಕ ಜೀವಿತಕ್ಕೆ ಮಾಟ ಮಾಡಿದ್ದಾರೆ, ನಿನ್ನ ವ್ಯಾಪಾರಕ್ಕೆ ಮಾಟ ಮಾಡಿದ್ದಾರೆ. ಈ ರೀತಿ ಹಲವಾರು ಸಂದೇಶಗಳು, ಕೆಟ್ಟ ಸಂದೇಶ ನಿನ್ನ ಕಿವಿಯಲ್ಲಿ ಮೊಳಗಿರಬಹುದು. ಯೇಸುವಿನ ಮುಂದೆ ನಿಂತಿದ್ದೀಯ, ನಿನ್ನ ರಕ್ಷಕನ ಮುಂದೆ ನಿಂತಿದ್ದೀಯ, ನಿನ್ನ ದೇವಾದಿ ದೇವನ ಮುಂದೆ ನಿಂತಿದ್ದೀಯ, ಭೂಮಿ ಆಕಾಶದ ಒಡೆಯನ ಮುಂದೆ ನಿಂತಿದ್ದೀಯ. ಓ, ಭಯಪಡಬೇಡ ಮಗಳೇ, ಮಗನೇ, ನಿನ್ನನ್ನು ರಕ್ಷಿಸುವ ಕರಗಳು ನನ್ನದು. ಎಂತ ಅಮೂಲ್ಯವಾದ ವಾಕ್ಯ. ದೇವನಿಗೆ ನಿಮ್ಮ ಕರಗಳನ್ನು ಸಮರ್ಪಿಸಿಕೊಡುತ್ತಾ 2 ಕರಗಳನ್ನ ಮೇಲೆ ಎತ್ತಿ ನಿಮ್ಮ ನೊಂದ ಹೃದಯವನ್ನ, ನಿಮ್ಮ ಕಣ್ಣೀರು ಹೃದಯವನ್ನ, ನಿಮ್ಮ ವೇದನೆಯನ್ನ, ನಿನ್ನ ಸಂಕಟವನ್ನ, ನಿನ್ನ ರೋಗದ ಅವಸ್ಥೆ, ನಿನ್ನ ಸಾಲದ ಹೊರೆಗಳು, ಇದೋ ನಿನ್ನ ಕುಟುಂಬದಲ್ಲಿ ನಡೆದಿರುವ ಕಹಿ ಘಟನೆಗಳು, ನಿನ್ನ ಮೇಲೆ ಅನೇಕ ರೀತಿಯಾದ ತಪ್ಪು ಕಲ್ಪನೆ, ತಪ್ಪು ಭಾವನೆಗಳು, ಹೇಳಲು ಅಸಾಧ್ಯವಿಲ್ಲದಂತ ನಿನ್ನ ಕುಟುಂಬಸ್ಥರೇ, ನಿನ್ನ ಪರಿಸರ, ನಿನ್ನ ಜನ ನಿನಗೆ ನಾನಾ ರೀತಿಯಲ್ಲಿ ಧಿಕ್ಕರಿಸಿ ಅವಮಾನಪಡಿಸಿ, ಅನೇಕ ಪೊಲೀಸ್ ಸ್ಟೇಷನ್ ಮೂಲಕ, ಕೋರ್ಟ್ಗಳ ಮೂಲಕ ವ್ಯಾಜ್ಯಗಳು, ಒಳ್ಳೆಯವರು ಎಂಬುದಾಗಿ ನೀನು ಅನೇಕರಿಗೆ ಸಹಾಯ ಮಾಡಿರ್ತಕ್ಕಂಥ, ಸಹಾಯ ಪಡೆದಂತ ವ್ಯಕ್ತಿಯೇ ನಿನಗೆ ಶತ್ರು ಆಗಿರಬಹುದು. ದೇವನ ಮುಂದೆ ಒಪ್ಪಿಸಿಕೊಡು. ಲೋಕದ ಜನರನ್ನ ನಂಬಬೇಡ, ನನ್ನಲ್ಲಿ ವಿಶ್ವಾಸವಿಡು. ನಾನು ಬರಿದಾಗಿ ಬಂದಿದ್ದೇನೆ ಕರ್ತನೆ. ನನ್ನ ಕರಗಳು 2 ಕರಗಳು ಎತ್ತಲ್ಪಟ್ಟಿದೆ. ನಾನು ನಿನ್ನ ಮಗಳು, ನಿನ್ನ ಮಗನು. ನಾನು ನಿನ್ನ ಮಗಳು, ನಿನ್ನ ಮಗನು. ನನ್ನನ್ನು ಅನುಗ್ರಹಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ಪರಿಶುದ್ಧಾತ್ಮರೇ, ನಾನು ಮಾಡಿದ ಪಾಪಗಳು, ನಾನೇನಾದರೂ ದ್ರೋಹಗಳು ಮಾಡಿದ್ದಲ್ಲಿ, ನಾನು ಯಾರಿಗಾದ್ರೂ ಮೋಸ ಮಾಡಿದ್ದಲ್ಲಿ, ಅದನ್ನ ಹಿಂತಿರುಗಿ ನಾನು ಕೊಡುವಂತ, ನಾನು ಅವರಿಗಾಗಿ ಪ್ರಾರ್ಥಿಸಿ ಅವರಿಗೆ ಕ್ಷಮೆಯನ್ನ ಕೇಳುವಂತ ಸಂದರ್ಭವನ್ನು ನನಗೂ ಕೊಡು. ನಾನು ನರಕಕ್ಕೆ ಹೋಗಲು ತಯಾರಿಲ್ಲ. ನಾನು ಸ್ವರ್ಗೀಯ ಆ ತಂದೆಯ ಬಳಿಯಲ್ಲಿ ನಾನು ಸಹ ಆನಂದಿಸಬೇಕೆಂಬುದಾಗಿ, ಪಿತನ ಆ ಪರಿಶುದ್ಧತೆ ನನ್ನಲ್ಲಿ ನೆರವೇರಿಸಿ ಎಂಬುದಾಗಿ, ಆತ್ಮರೇ ನನ್ನನ್ನು ಬಲಪಡಿಸಿ, ಆತ್ಮರೇ ನನ್ನನ್ನು ಶಕ್ತಿಪಡಿಸಿ, ಆತ್ಮರೇ ನನ್ನಲ್ಲಿ ಬಂದು ತುಂಬಿರಿ. ನನ್ನ ಎಲ್ಲ ಅಶುದ್ಧತೆಯಿಂದ ಬಿಡುಗಡೆ ಮಾಡು, ಕೆಟ್ಟತನದಿಂದ ಬಿಡುಗಡೆ ಮಾಡು, ಕೆಟ್ಟ ಆಲೋಚನೆಯಿಂದ ಬಿಡುಗಡೆ ಮಾಡು, ಕೆಟ್ಟ ಅಭ್ಯಾಸ, ಕೆಟ್ಟ ಜನರಿಂದ ಬಿಡುಗಡೆ ಮಾಡು ಎಂಬುದಾಗಿ ಕೇಳಿಕೊಳ್ಳುತ್ತಾ, ಆತ್ಮರ ಅಭಿಷೇಕಕ್ಕಾಗಿ ನಿಮ್ಮ ಹೃದಯಗಳನ್ನು ತೆರೆದು ಕರ್ತನಲ್ಲಿ ಅಂಗಲಾಚಿ ಕೇಳೋಣ. ಬನ್ನಿ ಆತ್ಮರೇ, ನನ್ನನ್ನು ಸಂತೈಸಲು ಬನ್ನಿ ಎಂಬುದಾಗಿ.
ದೂತ ಸಂತರೇ, ಕಾವಲ್ದೂತರೇ, ರಥ ಸಾಕ್ಷಿಗಳೇ, ಎಲ್ಲ ಅಪೋಸ್ತಲರೇ, ಪ್ರವಾದಿಗಳೇ, ಪರಿಶುದ್ಧ ಕನ್ನಿಕೆ, ಈ ಆಲಯದ ಸಂತರಾದ ಸಂತ ಸೆಬಾಸ್ಟಿನರೇ, ಸಂತ ತೆರೇಸಮ್ಮನವರೇ, ನಮ್ಮೆಲ್ಲರಿಗೂ ಬೇಕಾದಂಥ ಕೃಪಾಶೀರ್ವಾದವನ್ನ, ಬಿಡುಗಡೆಯನ್ನ, ಸಮಾಧಾನವನ್ನ, ಸಂತೋಷವನ್ನ, ನೆಮ್ಮದಿಯನ್ನ, ಕ್ಷಮೆಯನ್ನ, ಪರಿಶುದ್ಧತೆಯನ್ನ, ಹಾಗೂ ನಾವು ಈ ಲೋಕದಲ್ಲಿ ಒಂದು ದಿನ ನಿನ್ನ ಸಾನ್ನಿಧ್ಯಕ್ಕೆ ಬರುವ ಆ ನಿಮಿಷದವರೆಗೂ ಪರಲೋಕ ಸಾನ್ನಿಧ್ಯದಲ್ಲಿ ನಿಮ್ಮನ್ನು ಅಪಾ ಎಂಬುದಾಗಿ ಸ್ತುತಿಸುವಂತ ಸೌಭಾಗ್ಯವನ್ನ ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಪರಿಸರಕ್ಕೆ, ನನ್ನ ಲೋಕಕ್ಕೆ ನನ್ನಿಂದ ಅನುಗ್ರಹಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ಎಲ್ಲರೂ ಒಟ್ಟಾಗಿ ನಮೋ ಮರಿಯೇ, ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತ ಮರಿಯದೇ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಿರಿ ತಾಯೇ. ಪ್ರೈಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ಲಾರ್ಡ್ ಹೇಳಿ. ದಯವಿಟ್ಟು ಶಾಂತ ಸ್ವಭಾವವಾಗಿ ಕೂತ್ಕೊಳ್ರಿ. ಕೂರುವಾಗ ನಿಮ್ಮ ಮೊಬೈಲ್ಗಳನ್ನು ಮಿಸ್ ಮಾಡದೆ ತಂದಿದ್ದೀರಿ ಅಲ್ವಾ? ಹಲೋ ಹಲೋ, ಮೊಬೈಲ್ ಓನಾ ಇಲ್ವಾ? ವೈಬ್ರೇಟರ್ಗೆ ಹಾಕ್ಬೇಡಿ. ವೈಬ್ರೇಟರ್ಗೆ ಹಾಕಿದ್ರೆ ನಿಮ್ಮ ತೊಡೆನ ಅಲ್ಲಾಡಿಸ್ತಿರ್ತದೆ. ಬಾ ಈಚೆ, ಬಾ ಈಚೆ, ಬಾ ಬೆಳಿಯವ ಈಚೆ ಬಾ ಅಂತ. ಹೊರಗೆ ಹೋಗಿದ ತಕ್ಷಣ ಪ್ರೇಯರ್ಗೆ ಡೋಕ ಕೊಟ್ಟು ಸೈತಾನ್ ಕರ್ಕೊಂಡು ಹೊರಡೋಗ್ತದೆ, ನಿಮ್ಮ ಜೀವಿತ ನಾಶ ಆಗ್ತದೆ. ಅದಕ್ಕಾಗಿ ಸ್ವಲ್ಪ ಮೊಬೈಲ್ಗೆ ಸ್ವಲ್ಪ ರೆಸ್ಟ್ ಕೊಡಿ. ನಿಮ್ಮ ಹೃದಯದ ಮೊಬೈಲ್ಗೆ ಸ್ವಲ್ಪ ಕೆಲಸ ಕೊಡಿ, ಆನ್ ಮಾಡ್ರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಒಳ್ಳೆಯ ಒಂದು ಧ್ಯಾನವನ್ನು ಮಾಡ್ರಿ. ಈ ದಿನಗಳಲ್ಲಿ ಹೆಚ್ಚಾಗಿ ದೇವರನ್ನು ಆತುಕೊಳ್ರಿ, ದೇವನ ಅಭಿಷೇಕವನ್ನು ಹೊಂದಿಕೊಳ್ಳ್ರಿ. ಒಂದು ಉತ್ತಮವಾದಂಥ ಕ್ರೈಸ್ತರಾಗಿ ಈ ಧರೆಯಲ್ಲಿ ಒಂದು ಸಾಕ್ಷಿಗಳಾಗಿ. ಪ್ರೈಸ್ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ನಮ್ಮ ಈ ಕ್ರೈಸ್ತ ಧರ್ಮ ಅಭಿಷೇಕದ ಹಾಗೂ ಮನಪರಿವರ್ತನೆಯ ದಿನವಾಗಿಯೂ ವರ್ಷಕ್ಕೆ ಒಮ್ಮೆಯಾದರೂ ನೀವು 40 ದಿನಗಳಲ್ಲಿ ಏನ್ ಮಾಡ್ಬೇಕಂತೆ? ತಾಯಿ ಧರ್ಮಸಭೆ ನಮಗೆ ಬೋಧಿಸ್ತದೆ. ನೀನು ನಿನ್ನ ಜೀವಿತವನ್ನ, ಸ್ವಲ್ಪ ಹೆಂಗಸರು ಜಾಸ್ತಿ ಇದ್ದೀರಿ ಹೌದಾ, ಮನೆಯಲ್ಲಿ ಸ್ವಲ್ಪ ಅಡಿಗೆ ಎಲ್ಲ ನೀವು ಮಾಡ್ತೀರೇನೋ ಗೊತ್ತಿಲ್ಲ ನನಗೆ, ಮಾಡ್ತೀರಿ ಹೌದಾ? ಅಡಿಗೆ ಮಾಡುವಾಗ ನಿಮ್ಮ ಮಕ್ಕಳು ಹೇಳ್ತಾರೆ, ಮಮ್ಮಿ ಸ್ವಲ್ಪ ದೋಸೆ ಇಲ್ಲ ಚಪಾತಿನ ಸ್ವಲ್ಪ 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 ರೋಸ್ಟ್ ಮಾಡಿ, ಹೌದಾ? ಆಗ ಸಾಧಾರಣ ತಿನ್ನುವಂಥ ದೋಸೆಗೂ ರೋಸ್ಟ್ ಮಾಡಿದ್ರೆ ಏನಾಗ್ತದೆ ನಿಮಗೆ? ಸೇಮ್ ಮೆಟೀರಿಯಲ್, ಸೇಮ್ ದೋಸೆ, ಸೇಮ್ ಅದೇ ಒಲೆ, ಅದೇ ಗ್ಯಾಸ್, ಅದೇ ನೀವು ಹಾಕಿರೋ. ರೋಸ್ಟ್ ಮಾಡಿದ್ರೆ ಏನಾಗ್ತದೆ? ಟೇಸ್ಟ್. ಸೇಮ್ ಪ್ರಿನ್ಸಿಪಲ್. ಈ 40 days 40 ದಿವಸ ನಿಮ್ಮ ಆತ್ಮ ಸ್ವಲ್ಪ ರೋಸ್ಟ್ ಮಾಡ್ರಿ. ನಿಮ್ಮ ಆತ್ಮವನ್ನ ದೇವನಿಗೆ ಸಮರ್ಪಿಸಿಕೊಡಿ. ಒಂದು ಚಿಕ್ಕ ಮಗು, ಈಗ ನಾನು ಈ ದಿನಗಳಲ್ಲಿ 3 ದಿವಸ ನಾನು ಯಾವಾಗಲೂ ಹೇಳ್ತೇನೆ, ಈ 40 ದಿವಸದಲ್ಲಿ 3 ದಿವಸ ನಾನು ಮೈಸೂರಲ್ಲಿ ಇರ್ತೇನೆ. ಮಿಕ್ಕಿದೆಲ್ಲ ದಿವಸ ಅಲ್ಲಿ ಧ್ಯಾನಕ್ಕೆ ಹೋಗಿರ್ತೇವೆ. ಕೇರಳವೋ, ಅದಾದಮೇಲೆ ಬ್ಯಾಂಗ್ಳೂರು, ಬರೋ ವಾರದಲ್ಲಿ ಬಳ್ಳಾರಿ, ಈ ರೀತಿ ಹಲವಾರು ಜಾಗಕ್ಕೆ ದೇವರು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನಾವು ಹೋಗ್ತೇವೆ. ಒಂದಿಷ್ಟು ಹುಡುಗ ಒಂದು ಚರ್ಚಲ್ಲಿ ಲಾಸ್ಟ್ ಪ್ರೇಯರಲ್ಲಿ ಆದಮೇಲೆ ತಾಯಿ ಕರ್ಕೊಂಡು ಬಂದು, ಹೆಂಗ್ ಆಕೆ ಒಂದು 30-32 ವಯಸ್ಸು, ಅವನಿಗೆ ಒಂದು 6 ವರ್ಷನೋ 7 ವರ್ಷ ಹುಡುಗ. ಬ್ರದರ್, ಚರ್ಚಿಗೆ ಒಳಗೆ ಬರಲ್ಲ ಬ್ರದರ್, ಪ್ರೇಯರ್ ಮಾಡೋಕ್ಕೆ ಪ್ರೇಯರ್ ಟೈಮಲ್ಲಿ ಎಸ್ಕೇಪ್ ಆಗ್ತಾನೆ ಬ್ರದರ್.
ಅದಾದ್ಮೇಲೆ ನನ್ಗಿಂತಲೂ ನನ್ನ ಗಂಡನ್ಗಿಂತಲೂ ಇಷ್ಟು ಊಟ ಜಾಸ್ತಿ ತಿಂತಾನೆ. ಆಮೇಲೆ ಆ ಹುಡುಗನ ನೋಡಿ ತಲೆ ತಗ್ಸ್ಕೊಂಡಿದ್ದ. ನಾನು ಹೇಳಿದೆ, ನನ್ನ ನೋಡ್ಲಿಲ್ಲ. ನಾನು ಹೇಳಿದೆ, ನೋಡಿ ನಿನಗೊಂದು ಬಹುಮಾನ ಇಟ್ಟಿದ್ದೇನೆ, ನನ್ನ ನೋಡು. ನೋಡ್ದ ಅಷ್ಟೇ. ಏಯ್ ಅನ್ನ. ಎಸ್, ಏನ್ ಬಂತು ಅವನಿಗೆ? ಏನಿಗೆ? ನನ್ನ ಮುಖ ನೋಡಿದ ತಕ್ಷಣನೇ, ನನ್ನ ಕಣ್ಣ ನೋಡ್ದ, ನನ್ನ ಮುಖ ನೋಡಿದ ತಕ್ಷಣ ಒಳಗಿದ್ದದ್ದು ಹೊರಗೆ ಬಂದು, ನಾನು ಹೋಗಲ್ಲ, ನಾನು ಇವನ ಸ್ನೇಹಿತನನ್ನ ನಾನು ಕರ್ಕೊಂಡು ಹೋಗ್ಬೇಕು. ಮ್ಯಾಕ್ಸಿಮಮ್ 7 to 8 years ಹುಡುಗ. ನಾನು ಹೇಳಿದೆ, ಓಕೆ, ನೀನು ಇವನು ಕರ್ಕೋ, ಫ್ರೆಂಡನ್ನು ಕರ್ಕೋ, ಆದರೆ ಒಂದು 5 ನಿಮಿಷ ಒಳಗೆ ಬಾ. ನಾನು ಚರ್ಚಿಂದ ಹೊರಗೆ ಹೋಗಿದ್ವಿ, ನಾನು ಆಲ್ರೆಡಿ. ಹೊರಗಡೆ ನಾವು ದೇವ ಬಿಡಿಸೋದಿಲ್ಲ. ಸರಿ, ಚರ್ಚ್ ಒಳಗೆ ಬಂದ್ವಿ. ಅದಾದ್ಮೇಲೆ ಅವನು ಹೇಳ್ತಾನೆ, ಅಂದ, ನಾವು ತುಂಬಾ ಜನ ಇದ್ದೀವಿ, ನೀವು ನನ್ನನ್ನು ಬಿಡಿಸ್ತೀರಾ, ನಾನು ಹೊರಟೋಗ್ತೀನಿ, ಇನ್ನೊಬ್ಬ ಬರ್ತಾನೆ ಇವನ್ ಜೊತೆ, ಇನ್ನೊಬ್ಬ ರೆಡಿ ಇದ್ದೇನೆ ಬರ್ಲಿಕ್ಕೆ, ನಾನು ಇವನನ್ನ ಈ ಅಮಾವಾಸ್ಯೆ ಇಲ್ಲ, ನೆಕ್ಸ್ಟ್ ಅಮಾವಾಸ್ಯೆಯಲ್ಲಿ ನಾನು ಕರ್ಕೊಂಡು ಹೋಗ್ತೇನೆ. ನಾನು ಹೇಳಿದೆ, ಎಷ್ಟೋ ಅಮಾವಾಸ್ಯೆ ಆಗ್ತಿಲ್ಲ, ಇವನ್ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಇವ್ರ ಅಜ್ಜಿ ಇದ್ದಾಳೆ. ಲಿಸನ್, ಕೇರ್ಫುಲ್ ಆಗಿ ಸ್ವಲ್ಪ ಕೇಳ್ರಿ. ಯಾಕಂದ್ರೆ ದೇವದ ಜೊತೆ ನಾನು ಮಾತಾಡ್ತೇನೆ. ಆ ದೇವ ಹೇಳ್ತದೆ, ಇವನು ಒಂದು ಅಜ್ಜಿ ಇದೆ. ಅಜ್ಜಿ ಯಾವಾಗ್ಲೂ ಕೈಯಲ್ಲಿ ಏನಿದೆ? ಜಪಸರ ಇದೆ. ಆ ಜಪಸರದಲ್ಲಿ ನನಗಾಗಿ, ಇವನಿಗಾಗಿ, ಇವ್ರ ತಂದೆಗಾಗಿ, ಇವ್ರ ತಾಯಿಗಾಗಿ, ಎಲ್ರಿಗಾಗಿ ಪ್ರೇಯರ್ ಮಾಡಿ 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 ದೇವರೇ ರಕ್ಷಿಸು 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 ಅಂತ ಹೇಳ್ತದೆ. ಇದು ನಮಗೆ, ನಾನು ಇವನನ್ನು ಹಿಡ್ಕೊಂಡಾಗ ನನ್ನ ಸುತ್ತಲೂ ಇರುವಂತ ಒಂದು ಗೋಡೆಯನ್ನ ನಿರ್ಮಿಸಿದ್ದಾಳೆ ಈ ಅಜ್ಜಿ. ಲಿಸನ್, ಇದು ನಾನು ಸುಳ್ಳುಗಳಿಲ್ಲ, ಒಂದು ಗೋಡೆಯನ್ನು ನಿರ್ಮಿಸಿದ್ದಾಳೆ. ಈ ಗೋಡೆಯಿಂದ ಈಚೆ ಹೋಗ್ಲಿಕ್ಕೆ, ಇವನನ್ನ ತರಲಿಕ್ಕೆ ನನಗೆ ಆಗ್ತಾ ಇಲ್ಲ. ಹಾಗಾದ್ರೆ ನೀವು ಮಾಡುವಂತ ರೋಸರಿ, ನೀವು ಮಾಡುವಂತ ಪ್ರಾರ್ಥನೆ, ಓದುವಂತ ಬೈಬಲ್ ನಿಮ್ಮ ಆತ್ಮವನ್ನ ಸಂರಕ್ಷಿಸುವಂಥದ್ದು. ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಪ್ರಾರ್ಥನೆ. ಅದಕ್ಕಾಗಿಯೇ ತಾಯಿ ಧರ್ಮಸಭೆ, ಚರ್ಚ್ ಈ 40 days ಎಲ್ಲಿ ನೋಡಿ ಧ್ಯಾನ, ಎಲ್ಲಿ ನೋಡಿಯೋ ಮಾನಸಾಂದ್ರದ ವಾಕ್ಯಗಳು, ಯೂಟ್ಯೂಬಲ್ಲಿ ನೋಡಿ, ಎಲ್ಲಿ ನೋಡ್ರಿ ಈ 40 ದಿವಸ ಧ್ಯಾನಗಳು. ಬಿಸಿ ಇರ್ತಾರೆ, ನಾವಂತೂ ಭಯಂಕರ ಬಿಸಿ ಇರ್ತೇನೆ. ಯಾಕೆ? ನಿಮ್ಮ ಆತ್ಮ ಸಂರಕ್ಷಣೆಗಾಗಿ. ನಿಮ್ಮ ಈ ಆತ್ಮವು ಪರಿಶುದ್ಧವಾಗಿ ದೇವನ ಸಾನ್ನಿಧ್ಯದಲ್ಲಿ ಇದ್ದಂತ ಸತ್ತ ನಂತರ ನಮಗೆ ಒಂದು ಲೋಕ ಇದೆ. ಆ ಲೋಕವೇ ಪರಲೋಕ, ಸ್ವರ್ಗ. ಆ ಸ್ವರ್ಗಕ್ಕೆ ನೀವು ನಾನು ಹೋಗಬೇಕಾದ್ರೆ ಇಲ್ಲಿ ಹೋಮ್ವರ್ಕ್ ಮಾಡ್ಲೇ ಇಲ್ಲದಿದ್ದರೆ ಇಲ್ಲಿಯೂ ನರಕ, ಸತ್ತ ಮೇಲೂ ನರಕ. ಇಲ್ಲಿ ನರಕ ಸ್ವಲ್ಪ ತಪ್ಪಿಸ್ಕೊಳ್ಬೋದು, ಹೆಂಗೋ ಜೀವನ ಮಾಡ್ಬಿಡೋದು. ಅಲ್ಲಿದು ನರಕ ಯಾರಿಂದಲೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಈ ಧ್ಯಾನದ ಮುಖ್ಯ ಉದ್ದೇಶ ನಿನ್ನ ಮಾನಸಾಂದ್ರ. ಹಾಗಾದರೆ ಯೇಸು ಕ್ರಿಸ್ತನು ಬಾಲ್ಯದಿಂದಲೇ ಯಾವ ಒಂದು ವಾಕ್ಯವನ್ನ ಹೆಚ್ಚಾಗಿ ಉಪಯೋಗಿಸಿದ್ರು? ಇದೆಲ್ಲ ನಿಮಗೆ ಏನು ಈ ತಲೆಯಲ್ಲಿ ಕಾಲಿರುವಂತ ತಲೆಯಲ್ಲಿ ಎಲ್ಲ ತುಂಬೋದಕ್ಕೆ ಇದೆಲ್ಲ ಒಂದೊಂದು ಪ್ರಶ್ನೆ. ನಿಮಗೆ ಯಾವುದನ್ನ ಕರೆದಿರ್ಬೋದು, ಯಾವ ವಾಕ್ಯನ ಉಪಯೋಗಿಸಿರ್ಬೋದು. ಯೇಸು ಸ್ವಾಮಿ ತುಂಬಾ ಉಪಯೋಗಿಸಿದಂಥ ವಾಕ್ಯ ಯಾವುದು? ಯಾರೋ ಕೇಳಿದರು ಯಾವುದೋ ಒಂದು ಧ್ಯಾನದಲ್ಲಿ, ಏನು ಹೇಳ್ತೀರಿ?
ಹಲೋ, ಏನ್ ಹೇಳಿದ್? ತೆಗಿರಿ ಲೂಕನ ಸುವಾರ್ತೆ 2ನೇ ಅಧ್ಯಾಯ 41ನೇ ವಾಕ್ಯದಿಂದ. ಲೂಕ್ ಚಾಪ್ಟರ್ 2 ವರ್ಸ್ 41 ಆನ್ವರ್ಡ್ಸ್. ಯೇಸು ಸ್ವಾಮಿಯು ತಂದೆ ತಾಯಿಗಳು ಪ್ರತಿ ವರ್ಷಕ್ಕೂ ಪಾಸ್ಕಾ ಬಗ್ಗೆ ಜೆರುಸಲೇಮಿಗೆ ಹೋಗುತ್ತಿದ್ದರು. ಹಿಂದೆ ಕೇಳಿಸ್ತಾ ಇದೆಯಾ? ಹಲೋ, ಹಿಂದೆ ಕೇಳ್ತದ ಬ್ರದರ್? ಇನ್ನು ಸ್ವಲ್ಪ ಈ ಸೌಂಡ್ ಜಾಸ್ತಿ ಮಾಡಿ, ಇಲ್ಲ ಸ್ಪೀಕರ್ನ ಸ್ವಲ್ಪ ಮೇಗಿದೆ ಹತ್ರ ಹಿಡ್ದು ಹೋದ. ಸರಿಗೆ ಕೇಳ್ಕೊಡ್ರಿ. ವಾಕ್ಯ ಬೈಬಲ್ ತಂದಿದ್ರವರು ದಯವಿಟ್ಟು ಬೈಬಲ್ ಓದಿ ತೆಗೀರಿ. ಲೂಕನ ಸುವಾರ್ತೆ 2ನೇ ಅಧ್ಯಾಯ ವಾಕ್ಯ 41, 41. ಲೂಕ್ ಚಾಪ್ಟರ್ 2 ವರ್ಸ್ 41 ಆನ್ವರ್ಡ್ಸ್. ಯೇಸು ಸ್ವಾಮಿಯ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಾಸ್ಕಾ ಹಬ್ಬಕ್ಕೆ ಜೆರುಸಲೇಮಿಗೆ ಹೋಗುತ್ತಿದ್ದರು. ಒಂದ್ ನಿಮಿಷ. ಈ 2 ಮಕ್ಕಳು ಯಾವ್ದು? ರೆಡ್ ಇಬ್ಬರನ್ನು ಕೂರಿಸ್ಕೊಳ್ರಿ. ಯಾಕೆಂದ್ರೆ ಅವರಿಬ್ರು ಅಲ್ಲಿ ನೋಡುವಾಗ ಅವರಿಂದ ಇರೋರು ಯಾರು ನೋಡ್ತಾರೆ? ಮಕ್ಕಳನ್ನ. ಆವಾಗ ದೇವ್ರಿಗೆ ಸಿಗುವಂತ ಒಂದು ವಾಕ್ಯ ಅವ್ರಿಗೆ ತಪ್ಪೋಗ್ತದೆ. ಓಕೆನಾ? ಅವ್ರು ನಮ್ಮನ್ನ ನೋಡ್ಲಿ, ಇಲ್ಲ ನೀವು ಅಲ್ಲಿ ಮಕ್ಕಳನ್ನ ಆಟ ಆಡಿಸ್ಕೊಳ್ರಿ, ಅಲ್ಲಿ ನೋಡ್ಕೊಳ್ರಿ. ಮಕ್ಕಳನ್ನ ಕರ್ಕೊಂಡು ಬರುವಾಗ ವಿಶೇಷವಾಗಿ ತಲೆ ಮೇಲೆ ಕೈ ಇಡ್ರಿ. ಸ್ವಾಮಿ, ನಾನೀಗ ಚರ್ಚಿಗೆ ಹೋಗ್ತಾ ಇದ್ದೇನೆ. ಚರ್ಚಿಗೆ ಹೋಗುವಾಗ ನನ್ನ ಮಕ್ಕಳು ಯಾವ ಕಾರಣಕ್ಕೂ ಏನು ಮಾಡಬಾರ್ದು? ಗಲಾಟೆ ಮಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಇವರನ್ನ ಪರಿಶುದ್ಧ ಆತ್ಮನ ಶಕ್ತಿಯಿಂದ ತುಂಬಿಸು. 100% ಮಕ್ಕಳು ಸೈಲೆಂಟ್ ಆಗಿರ್ತದೆ. ಬೇಕಾದ್ರೆ ಟ್ರಯಲ್ ಮಾಡಿ ನೋಡ್ರಿ, ಟ್ರಯಲ್ ಮಾಡ್ರಿ. ತುಂಟು ಮಕ್ಕಳು ಇರ್ತವೆ, ಇಲ್ಲ ಅಂತಿಲ್ಲ. ಯಾಕಂದ್ರೆ ನನ್ನ ಮೊಮ್ಮಗಳನ್ನು ತುಂಟು, ಆದರೆ ಐಪರ್ ಆಗಲ್ಲ. ದೇವರು ದಿನೇ ಅವ್ರನ್ನ, ಯಾಕಂದ್ರೆ ಆಂತರಿಕ ಗಾಯಗಳಿರ್ತವೆ ಮಕ್ಕಳಿಗೆ, ಇನ್ನರ್ ಹೀಲಿಂಗ್ಸ್ ಇರ್ತದೆ ಮಕ್ಕಳಿಗೆ. ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೇನೆ. ಆ ಮಕ್ಕಳಿಗಾಗಿ ಪ್ರಾರ್ಥಿಸಿ. ಗಲಾಟೆ ಮಾಡೋದಿಲ್ಲ, ಮಕ್ಕಳನ್ನ ಹೊಡಿಬೇಡಿ, ಬೈಬೇಡಿ. ಅದಾದ್ಮೇಲೆ ಪೇಯೆ, ತಮಿಳವ್ರು ಇರ್ತಾರೆ ಇಲ್ಲಿ, ತಮಿಳವ್ರು ತುಂಬಾ ಜನ ಇದ್ದೀರಲ್ಲ. ಮಕ್ಕಳನ್ನ ಪೇಯಿ, ಪೇಯೆ, ಪಿಸಾಸೆ, ಕತ್ತಿಗಿರೆ, ಪಾತಿಗಿರೆ, ಇದೆಲ್ಲ ಯೂಸ್ಲೆಸ್ ವರ್ಡ್. ಅದು ದೇವರು ತಥಾಸ್ತು ಆಯ್ತು, ನಿನ್ ಮಗು ಪಿ ಎ ಅಂದಿದ ತಕ್ಷಣ ದೇವರು ಅಲ್ಲಿ ಮೇಲಿಂದ ಫ್ರಾಕ್ಷನ್ ಆಫ್ ಸೆಕೆಂಡ್ ತಥಾಸ್ತು. ಓಕೆನಾ? ಈ ತಥಾಸ್ತು ಅನ್ನೋ ಟೈಮಲ್ಲಿ ನೀನು ನಿನ್ನ ಮಗಳಿಗೆ, ನಿನ್ನ ಮಗನ್ಗೆ ಪೇಯೆ, ನಾಯೆ, ಕಳದಿಯೇ ಅಂದ್ರೆ ಸೇಮ್ ಕ್ಯಾರೆಕ್ಟರ್ ಮಕ್ಕಳಿಗೆ ಸೇಮ್. ಅದರಲ್ಲಿ ಒಂದು ಚೂರು ವ್ಯತ್ಯಾಸ ಇರೋದಿಲ್ಲ. ಆ ಆಶೀರ್ವಾದ ನಿಮಗೆ ಬೇಕಾ? ನಿಮ್ಮ ಮಕ್ಕಳು ಪೇಯ್ ಆಗಕ್ಕೆ? ಹಲೋ, ಬೇಕಾ? ಪೇಯ್ ಅಂದರೆ ಸೈತಾನ ಆಗ್ಬೇಕಾ? ಮಕ್ಕಳನ್ನ ಆಶೀರ್ವಾದ ಮಾಡ್ರಿ, ನಿಮ್ಮ ಮಕ್ಕಳು. ಹಾಗಾದ್ರೆ ಮಗು ಸ್ವಲ್ಪ ದೊಡ್ಡವಳಾಗಿ ಅದು ಸ್ವಲ್ಪ ಬುದ್ಧಿ ಬಂದ ಮೇಲೆ ಪೇಯ್ ಅಂದಿದ ತಕ್ಷಣ ನೀನು ತಿರುಗಿ ನೋಡ್ಬಿಟ್ಟು ನೀ ಅನ್ನೋ ಒಂದೇ ಒಂದು ವಾಕ್ಯ, ನೀನು, ಇವನು ಪೇಯಿ, ಹೌದಲ್ಲ? ಕರೆಕ್ಟಾ? ಬೈದ್ರಿ. ಅದೇ ಮಗು ತಿರುಗಿ ನೀನು ಪೆರಿಯ ಪೇಯಿ ಅಂದ್ರೆ ಎಲ್ಲಿಗೆ ಹೋಗ್ತೀರಾ? ಹಲೋ? ಆಗ ಪೆರಿಯ ಪೇಯಿ, ಚಿನ್ನ ಪೇಯಿ, ಓಟ್ಲಕ್ಕಿರಲ್ಲ, ಎಲ್ಲರೂ ಪೇಯಿ. ಆಗ ನಮ್ಮನ್ನ ಏನ್ ಕರಿಬೇಕು? ಪೇಯಿ ಕುಟುಂಬ. ನೋಡಿದ್ರ? ನೋ, ಪ್ಲೀಸ್ ಮಕ್ಕಳನ್ನ ಬೈಬೇಡ್ರಿ. ಪೇಯಿಯನ್ನ ಒಂದು ವರ್ಡಲ್ಲಿ ತೆಗಿಬೇಡ್ರಿ. ಸೊ ನಿಮ್ಮ ಬಾಯಲ್ಲಿ ಒಳ್ಳೇದು ಬರಲಿ. ಮಗು ನೀನು ಪ್ರೀತಿಯಿಂದ ಮಾತಾಡ್ರಿ. ತುಂಬ ತೀಟೆ ಮಾಡಿದ್ರೆ ಒಂದು ಸಣ್ಣ ಕಡ್ಡಿ ಇಟ್ಕೊಳ್ರಿ, ಕೊಡ್ರಿ 2 ಸರಿ ಆಗ್ತಾರೆ ಮಕ್ಕಳು. ಬೈಬೇಡ್ರಿ. ಭಯಂಕರವಾದಂತ ಶಾಪ ಮಕ್ಕಳಿಗೆ ಹಾಕ್ಬೇಡ್ರಿ. ಓದಿ ಬ್ರದರ್ ವಾಕ್ಯ. ಯೇಸು ಸ್ವಾಮಿಯ ತಂದೆ ತಾಯಿಗಳು, ಸರಿಗೆ ಗಮನಿಸಿ, ಯೇಸು ಸ್ವಾಮಿಯ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಾಸ್ಕಾ ಹಬ್ಬಕ್ಕೆ ಜೆರುಸಲೇಮಿಗೆ ಹೋಗುತ್ತಿದ್ದರು. ಯಾವ ಹಬ್ಬಕ್ಕೆ? ಪಾಸ್ಕಾ. ಈ ಆಚರಣೆ ಇದೆಯಲ್ಲ, ಈ ಪಾಸ್ಕಾ ಹಬ್ಬಕ್ಕೆ ಜೆರುಸಲೇಮಿಗೆ ಹೋಗ್ತಿದ್ರು. ಎಲ್ಲಾ ಯಹೂದೀಸ್, ಜೂಯಿಶ್ ವಂಶದವರು ಪ್ರತಿ ವರ್ಷದ 2 ಹಬ್ಬ. ಈ ಹಬ್ಬವು ಪಾಸ್ಕಾ ಹಬ್ಬ. ಪ್ರತಿ ಒಂದು ಜೂಯಿಶ್ ಎಲ್ಲೇ ಇದ್ರು ಅವರು ಜೆರುಸಲೇಮಿಗೆ ಹೋಗಲೇಬೇಕು,
ಬಲಿ ಅರ್ಪಣೆ ಮಾಡಲೇಬೇಕು. ಕಾರಣ ಯಾಕೆಂದ್ರೆ ಜೂಯಿಷ್ಗೆ ಇದ್ದಿದ್ದು ಇಡೀ ಪ್ರಪಂಚದಲ್ಲಿ ಒಂದೇ ಒಂದು ಚರ್ಚ್, ಜೆರುಸಲೇಮ್ ದೇವಾಲಯ. ಬೇರೆ ಯಾವ ದೇವಾಲಯ ಇಲ್ಲ ಅವರಿಗೆ. ಜೂಯಿಷ್ಗೆ ಒಂದೇ ಒಂದು ಚರ್ಚ್, ಜೆರುಸಲೇಮ್ ಮಹಾದೇವಾಲಯ. ಅಲ್ಲಿ ಅದರದ್ದು ಸರೌಂಡಿಂಗ್ ಬಂದು 13 ಎಕರೆ ಜಾಗ, 13 acres. ಅಲ್ಲಿ ಈ ಟೆಂಪಲ್, ಈ ಯಹೂದ್ಯರ ದೇವಾಲಯ, ಯೇಸು ಸ್ವಾಮಿಯ ಆ ಪಂಕ್ತಿಗೆ ಸೇರಿದ ಆ ದೇವಾಲಯ ಅಲ್ಲಿ. ಇಲ್ಲಿ ವಾಡಿಕೆಯಂತೆ ಹಬ್ಬಕ್ಕೆ ತಂದೆ ತಾಯಿಯ ಜೊತೆಯಲ್ಲಿ ಯಾರೋದ್ರು ಯೇಸು ಸ್ವಾಮಿ. ಓದಿ ಬ್ರದರ್ ವಾಕ್ಯ. ಯೇಸುವಿಗೆ 12 ವರ್ಷವಾದಾಗ ವಾಡಿಕೆ ಪ್ರಕಾರ ಹಬ್ಬಕ್ಕೆ ಹೋದರು. ಹಬ್ಬ ಮುಗಿಸಿಕೊಂಡು ಅವರು ಹಿಂದಿರುಗಿ ಬರುವಾಗ ಬಾಲಕ ಯೇಸು ಜೆರುಸಲೇಮಿನಲ್ಲಿ ಉಳಿದು ಬಿಟ್ಟರು. ಇದು ತಂದೆ ತಾಯಿಗಳಿಗೆ ತಿಳಿಯದು. ಮಗನು ಯಾತ್ರಿಕರ ಗುಂಪಲ್ಲಿ ಬರುತ್ತಿರಬಹುದೆಂದು ಭಾವಿಸಿ 1 ದಿನದ ಪ್ರಯಾಣ ಬಂದು ಬಿಟ್ಟಿದ್ದರು. ನಂತರ ಮಗನನ್ನು ಕಾಣದೆ ತಮ್ಮ ಬಂಧು ಬಳಗದವರೆಲ್ಲರೂ ಪರಿಚಿತರೆಲ್ಲರೂ ಹುಡುಕಾಡಿದರು. ಅಲ್ಲೆಲ್ಲೂ ಕಾಣದೆ ಅವರನ್ನು ಹುಡುಕಿಕೊಂಡು ಜೆರುಸಲೇಮಿಗೆ ಮರಳಿ ಬಂದರು. 3 ದಿನಗಳಾದ ಮೇಲೆ ಮಹಾದೇವಾಲಯದಲ್ಲಿ ಅವರನ್ನು ಕಂಡಾಗ ಅಲ್ಲಿ ಯೇಸು ಬೋಧಕರ ಮಧ್ಯೆ ಕುಳಿತುಕೊಂಡು ಅವರ ಉಪದೇಶವನ್ನು ಆಲಿಸುತ್ತಾ ಅವರಿಗೆ ಪ್ರಶ್ನೆ ಹಾಕುತ್ತಾ ಇದ್ದರು. ಅಲ್ಲಿಗೆ ನಿಲ್ಲಿಸಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಆಗ ಪ್ರಯಾಣ ಮಾಡುವಾಗ ಬಸ್ ಇಲ್ಲ, ಕಾರ್ ಇಲ್ಲ, ಒಂಟೆ ಇತ್ತು. ಆದರೆ ಯೇಸು ಸ್ವಾಮಿಯ ಕುಟುಂಬ, ಜೋಸೆಫ್, ಮರಿಯಳು, ಯೇಸು, ಕಡು ಬಡತನದಲ್ಲಿದ್ದಂಥ ಈ ಕುಟುಂಬ ಒಂಟೆ ಮೇಲೆ ದುಡ್ಡು ಕೊಟ್ಟು ನಡಿಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಪ್ರಯಾಣವನ್ನ ಎಷ್ಟು ದಿನದ ಪ್ರಯಾಣ ಮಾಡುವಾಗ ಜೆರುಸಲೇಮ್ ದೇವಾಲಯ ಸಿಕ್ತವರಿಗೆ? ಹಲೋ, ಎಷ್ಟು ದಿನ? ಈಗ ತಾನೆ ಓದಿದಿರಲ್ಲ. ಹಲೋ, ಅದೇ ಚಿನ್ನ ನಿಮ್ಮ ಕೊಟ್ಬಿಟ್ಟು ಎಷ್ಟು ಗ್ರಾಮ್ ಅಂದ್ರೆ 10 ವರ್ಷ ಆದ್ರೂ ಕೇಳ್ತೀರ, ಹೌದಲ್ಲ? ಎಷ್ಟು ದಿನದ ಪ್ರಯಾಣ? 3 days. 3 ದಿನದ ಪ್ರಯಾಣದ ನಂತರ ಜೆರುಸಲೇಮ್ ದೇವಾಲಯ. ಅಲ್ಲಿಗೆ ಅವರು 3 ದಿನ ಎಷ್ಟು ನಡೆದಿರ್ಬೋದು? ಒಂದು ಮನುಷ್ಯ ಮ್ಯಾಕ್ಸಿಮಮ್ ಒಂದು ದಿನಕ್ಕೆ 25 ಕಿಲೋಮೀಟರ್ ನಡೀತಾನೆ. ಲಿಸನ್, ಒಂದು ವ್ಯಕ್ತಿ 25 ಕಿಲೋಮೀಟರ್ಸ್. ಇನ್ನು ಸ್ವಲ್ಪ ಸ್ಟ್ಯಾಮಿನಾ ಇದ್ದವನು, ಸ್ವಲ್ಪ ಜಾಸ್ತಿ ನಡಿಲಿಕ್ಕೆ ಇಚ್ಛೆ ಇರೋವನು ಜಸ್ಟ್ ಒಂದು 5 ಕಿಲೋಮೀಟರ್, ಅಲ್ಲಿಂದ ಅದು ಈಚೆ ಒಂದು ಹೆಜ್ಜೆನೂ ಹಾಕ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. 30 ಕಿಲೋಮೀಟರ್ಸ್ ಪರ್ ಡೇ ಒಂದು ಮನುಷ್ಯ ನಡಿಬಹುದು. ಮ್ಯಾಕ್ಸಿಮಮ್ ಅಂದರೆ 25, ಅದು 5 ಕಿಲೋಮೀಟರ್ ಬೋನಸ್. ಇಲ್ಲಿ ಹಾಗಾದ್ರೆ 3 days ಎಷ್ಟು ಕಿಲೋಮೀಟರ್ ನಡೆದಿರ್ಬೋದು? 75 ಕಿಲೋಮೀಟರ್ಸ್ ಅವರ ಪ್ರಯಾಣದ ನಂತರ ಯೇಸು ಸ್ವಾಮಿ ಅವರಿಗೆ ಹುಡುಕಿ ಸಿಕ್ಕಿದ್ದೆಲ್ಲಿ? ಎಲ್ಲಿ? ಕ್ಲಬ್ ಅಲ್ಲಿ ಅಲ್ಲ, ಬಾರಲ್ಲಿ ಅಲ್ಲ, ಫೀಲ್ಡ್ ಅಲ್ಲಿ ಅಲ್ಲ, ಸ್ನೇಹಿತರ ಮಧ್ಯದಲ್ಲಿ ಅಲ್ಲ, ಕದಿಲಿಕ್ಕೆ ಅಲ್ಲ, ದೇವಾಲಯದಲ್ಲಿ. ನಿಮ್ಮ ಮಕ್ಕಳನ್ನ ನೀವು ಚರ್ಚಿಗೆ ಕಳಿಸಿ, ನೀವು ಜಸ್ಟ್ ನಿಮ್ಮ ಮಕ್ಕಳನ್ನ ಹುಡ್ಕೊಂಡು ಬರ್ತೀನಿ ಇರು, ನಮ್ಮ ಮಕ್ಕಳು ಅರ್ಜೆಂಟ್ ನೋಡಬೇಕು ಅಂತ ದೇವಾಲಯಕ್ಕೆ ಬಂದರೆ ಭಾನುವಾರ ನಿಮ್ಮ ಮಕ್ಕಳನ್ನ ದೇವಾಲಯದಲ್ಲಿ ನೋಡ್ಲಿಕ್ಕೆ ಸಾಧ್ಯನಾ? ಹಲೋ, ಸಾಧ್ಯನಾ? ನೋಡ್ರಿ, ಹಬ್ಬ ಹರಿದಿನ ಬಿಟ್ಬಿಡ್ರಿ, ಬಾಕಿ ವೀಕ್ ಡೇಸ್, ಸಂಡೇಸ್, ಭಾನುವಾರ ನೀವು ಸ್ವಲ್ಪ ಚರ್ಚ್ಗೆ ನೀವು ಒಳ್ಳೆಯವರು, ಮುಂದೆನೆ ಬಂದು ಕೂತ್ಕೊಳ್ತೀರಿ, ಮಾಸನ ಒಪ್ಪಿಸ್ಕೊಡ್ತೀರಿ. ಈ ಸಂಡೇ ಸೆಕೆಂಡ್ ಮಾಸ ಯಾವುದೋ ಒಂದು ಬಲಿ ಪೂಜೆ ಆಗುವಾಗ ಜಸ್ಟ್ ಒಂದು 5 ನಿಮಿಷ ಈಚೆ ಹೋಗಿ ನಮ್ಮ ಚರ್ಚಿಗೆ ಬನ್ನಿ, ಇಲ್ಲೇ ಬನ್ನಿರಿ.
ಸೆಕೆಂಡ್ ಮಾಸ ಆಗುವಾಗ ಫಾದರ್ ಪ್ರಸಂಗ ಕೊಡ್ತಾ ಇರ್ತಾರೆ. ಕೊಡುವಾಗ ಒಂದು ಚರ್ಚ್ ಒಂದು ರೌಂಡ್ ಹೊಡಿ, ಸುತ್ತಲೂ ಮೊಬೈಲ್ ಇಟ್ಕೊಂಡು ಅಲ್ಲೊಬ್ಬ ಇರ್ತಾನೆ, ಅಲ್ಲೊಬ್ಳು ಇರ್ತಾಳೆ, ಅಲ್ಲೊಬ್ಳು ಇಲ್ಲಿ ಈ ಕಡೆ ಸೈಡು ಇಲ್ಲಿ ಎಲ್ಲ ಮಾತಾಡ್ತಾ, ಇನ್ನೊಬ್ರು ಕೈಲಿ ಮೊಬೈಲ್ ಇಲ್ಲದಿದ್ರು ಒಂದು ಕೀಬೋರ್ಡ್ ಇರ್ತದೆ, ಈ ಚಿಕ್ಕ ಮೊಬೈಲು, ಅದರಲ್ಲಿ ಏನು ನೋಡೋಕ್ಕಾಗೋದಿಲ್ಲ. ಆ ಕೀಪ್ಯಾಡ್ನ ಒಳಗೆಲ್ಲ ಇಟ್ಕೊಂಡು ಇಬ್ಬರು ಮಾತಾಡ್ತಿದ್ರೆ, ಏನಾಕೊಂಡ್ಬೇಕಿರೆ ಪೋನ ವಾರ ಏನಸೆ ಇದೆ, ನೀವು ಬನ್ರಿ. ಕಾರಣಕ್ಕೆಂದರೆ ನಾನು ಸುಳ್ಳು ಹೇಳ್ತಲ್ಲ, ಯಾಕಂದ್ರೆ ನಾನು ಇಲ್ಲಿಯವನೇ. ನಾನು ನೀವು ತಂದೆ ತಾಯಿ ಹೊರಗೆ, ಚರ್ಚ್ ಹೊರಗೆ ಇದ್ರೆ ನಿಮ್ಮ ಮಕ್ಕಳೆಲ್ಲಿರ್ತಾರೆ? ಚರ್ಚಿಂದ ಹೊರಗೆ. ನೀವು ಕಾಂಪೌಂಡಲ್ಲಿ ಇದ್ದೀರಿ, ಮಕ್ಕಳು ಕಾಂಪೌಂಡಿಂದ ಈಚೆ ಇರ್ತಾರೆ. ಇದೇ ತಾಟಿ ನಿಮ್ಮಲ್ಲಿ ಹೀಗೆ ನಡ್ಕೊಂಡು ಹೋದ್ರೆ ನಿಮ್ಮ ಮಕ್ಕಳು ಪ್ರಾಯಕ್ಕೆ ಬಂದಾಗ ಚರ್ಚಿಗೆ ಹೋಗ್ತೇನೆ, ಆರಾಧನೆಗೆ ಹೋಗ್ತೇನೆ, ನೈಟ್ ವಿಜಲ್ಗೆ ಹೋಗ್ತೀನಿ ಅಂತೇಳಿ ಹುಡುಗರ ಜೊತೆ ಹುಡುಗಿಯರ ಜೊತೆ ಎಲ್ಲೋ ಪ್ರಯಾಣ ಮಾಡಿ ಬರುವಾಗ ಪ್ರೆಗ್ನೆಂಟ್ ಆಗಿ ಬರುವಂತ ಕಾರ್ಯ. 4 years ಬ್ಯಾಕ್, 4 ವರ್ಷದ ಹಿಂದೆ, ಕರೆಕ್ಟ್ 4 ವರ್ಷದ ಹಿಂದೆ, ಕೋವಿಡ್ ಬಂದಿಲ್ಲ ಇನ್ನೂ, ಒಂದು ತಂದೆ ತಾಯಿ ಬಂದ್ಲು. ತಂದೆ ಅಲ್ಲೇ ಅಳುತ್ತಾ ನಿಂತಿದ್ರು. ನಾನು ಹೇಳಿದೆ, ಯಾಕೆ, ಬನ್ನಿ ಹತ್ರ. ಇಲ್ಲ ಬ್ರದರ್, ನಿಮ್ಮ ಹತ್ರ ಬರಲಿಕ್ಕೆ ಅವರಿಗೆ ಭಯ, ಬರಲ್ಲ. ನಾನು ಹೇಳಿದೆ, ನಾನು ಹುಲಿ ಅಲ್ಲ, ನಾನು ಸಿಂಹನೂ ಅಲ್ಲ, ನಾನು ಕತ್ತೇನೂ ಅಲ್ಲ, ನಾಯಿಯೂ ಅಲ್ಲ, ಆನೆನೂ ಅಲ್ಲ, ನಾನು ನಿಮ್ಮ ಥರನೇ. ಬನ್ನಿ. ಯಾಕೆ ಮಾತಾಡಿಲ್ಲ ಅವ್ರು? ಮಾತಾಡಿ ಬನ್ನಿ. ಸರಿ, ನೀವು ಹೇಳಿ. ಬ್ರದರ್, 5 to 6 years ನಾವು ರೆಗ್ಯುಲರ್ ಪ್ರೇಯರ್ ಬರ್ತಿದ್ವಿ, ಈ ತರ ಪ್ರೇಯರ್ ಬರ್ತಾ ಇದ್ರು. ಆಗ ನನ್ನ ಮಕ್ಕಳು 2 ಚಿಕ್ಕವರು, 2 ಹುಡುಗರು ಚಿಕ್ಕವರು. ಆಗ ಇದೇ ಮಾತನ್ನ ನೀವು ಹೇಳಿದ್ರಿ, ಚರ್ಚಿಂದ ಹೊರಗೆ ಹೋಗ್ಬೇಡ, ಬಲಿಪೂಜೆ ಎಂಬುದು ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲದಂತ ಒಂದು ಬಲಿ. ಇದು ಎಷ್ಟು ಕೋಟಿ ಕೊಟ್ಟರು ಈ ಬಲಿಯನ್ನ ಈ ಲೋಕದಲ್ಲಿ ಯಾರಿಂದಲೂ, ಯಾವ ಧರ್ಮದಿಂದಲೂ, ಯಾವ ಪಾಸ್ಟ್ರಿಂದಲೂ, ಯಾವ ಪೂಜಾರಿಯಿಂದಲೂ, ಯಾವ ಮುಲ್ಲನಿಂದಲೂ ಈ ಬಲಿಗೆ ಸಾಟಿ ಇಲ್ಲ. ನೀವ್ ಹೇಳಿದ್ರಿ, ಎಸ್. ಆಮೇಲೆ ಇವರು ಅವ್ರ ಗಂಡನ ತೋರಿಸಿ, ಇವರು ಮಾತೆತ್ತಿದ್ರೆ ಪ್ರಸಂಗ ಆಗುವಾಗ ಅವ್ರ ಫ್ರೆಂಡ್ಸ್ ಜೊತೆ ಅಲ್ಲಿ ನಿಂತು ಹೊರಗೆ ಹೋಗಿ ಟೀ, ಸಿಗರೆಟ್ ಸೇದಿ ಬಂದು ಕಮ್ಯೂನಿಯನ್ ತಗೊಂಡು ಮತ್ತೆ ಚರ್ಚಿದ್ದು ಕಿಟಕಿ ಇಲ್ಲ ಬಾಗಿಲು ಪಕ್ಕದಲ್ಲಿ ನಿಂತ್ಕೊಳ್ಳು. ಲಿಸನ್, ಸ್ವಲ್ಪ ಕೇಳಿ. ಸರಿ, ನಾನು ಹೇಳಿ ಬ್ರದರ್ ಸಾಕಾಗೋಯ್ತು, ನಾನು ಬಿಟ್ಬಿಟ್ಟೆ. ಸೇಮ್ ನನ್ನ ಮಕ್ಕಳು 6th to 7th ಸ್ಟ್ಯಾಂಡರ್ಡ್ ಬಂದು 7ನೇ ಕ್ಲಾಸಿಗೆ ಬಂದು. ಒಬ್ಬ ಮಗ ಮಾತ್ರ ಆಲ್ಟರ್ ಸರ್ವಿಸ್, ಅವನು ಯಾರು ಸವಾಸ, ತುಂಬಾ ಸೈಲೆಂಟ್ ಬ್ರದರ್. ದೊಡ್ಡವನು ಚರ್ಚಿಂದ ಅಲ್ಲಿ ಹೊರಗೆ ಫ್ರೆಂಡ್ಸ್ ಜೊತೆ, ಇಲ್ಲ ಚರ್ಚ್ ಹಿಂದೆ ಅವನು ಆಟ ಆಡಕ್ಕೆ, ಇಲ್ಲ ಪಕ್ಕದಲ್ಲಿ ಸ್ಕೂಲ್ ಇದೆ, ಅಲ್ಲಿ ಮರಗಳಿದೆ, ಅಲ್ಲಿ ಆಟ ಆಡಿ ಫ್ರೆಂಡ್ಸ್ ಜೊತೆ ಅಲ್ಲಿ. ಮಾಸ್, ನೋ ಮಾಸ್. 10th ಸ್ಟ್ಯಾಂಡರ್ಡ್ಗೆ ಬರುವಷ್ಟು ಆತನು ಒಂದು ಕಳ್ಳನಾಗಿ ಇವತ್ತು ನನ್ನ ಮಗ ರಿಮ್ಯಾಂಡ್ ಹೋಮಲ್ಲಿ ಇದ್ದಾನೆ. ಎಲ್ಲಿದ್ದಾನೆ? ರಿಮ್ಯಾಂಡ್ ಹೋಮ್. ಜೈಲ್ ಹಾಕಕ್ಕಾಗಲ್ಲ, ಯಾಕೆಂದ್ರೆ ಚಿಕ್ಕವರು, 18 years ಆಗಿಲ್ಲ. ಅವರಿಗೆ ಒಂದು ಬಾಲ್ಯ ಒಂದು ಜೈಲ್ ತರ ಇದೆ, ರಿಮ್ಯಾಂಡ್ ಹೋಮ್ ಅಂತೇಳಿ ಬೆಟ್ಟದ ಹತ್ರ ಇದೆ, ಅಲ್ಲಿಗೆ ಹಾಕಿ. 3 ವರ್ಷ ಆಯ್ತು ಬ್ರದರ್, 3 years ನನ್ನ ಮಗನ್ನ ನೋಡಿಲ್ಲ. ಪಾಪ
ಎಲ್ಲಿಂದ ಬಂತು? ಪಾಪ ಈ ಮನುಷ್ಯನಿಂದ ಈಗ ಕಣ್ಣೀರಾಗ್ತಾನೆ, ದುಃಖಿಸ್ತಾನೆ, ಆತ್ಮಹತ್ಯೆ ಮಾಡ್ಕೊಳ್ಬೇಕೆಂಬುದಾಗಿ ಚಿಂತಿಸುವಂತ ಈ ಗಂಡ ನನ್ನ ಮಗನನ್ನು ನೋಡಿ 3 ವರ್ಷ ಆಯ್ತು ಬ್ರದರ್, ಅವರು ನೋಡ್ಲಿಕ್ಕೆ ಬಿಡೋದಿಲ್ಲ, ಅವರು ಇಲ್ಲಿ ಇಟ್ಟಿಲ್ಲ, ಬೇರೆ ಊರಲ್ಲಿ ಅವನನ್ನ ಕಳಿಸ್ಯಾರೆ, ಎಲ್ಲಿದ್ದಾನೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ನಿಮಗೆ ಒಳ್ಳೆ ಮಗನಾಗಿ ವಾಪಸ್ ತಿರುಗಿಸಿ ಕೊಡೋ ತನಕ ನೀವು ಕೇಳ್ಬೇಡ್ರಿ, ಬನ್ರಿ, ನಿಮ್ಮ ಮಗ ಚೆನ್ನಾಗಿದ್ದಾನೆ. ದೇವನ ಆ ಪರಿಶುದ್ಧತೆ ನಮ್ಮಲ್ಲಿ ಇಲ್ಲದಿದ್ದರೆ, ಹೋಗ್ಲಿ, ಈಗ ಪಿಕ್ಚರ್ ಇಲ್ಲ, ಪಿಕ್ಚರ್ ಥಿಯೇಟರ್ಗಳು ಇಲ್ಲ. ಪಿಕ್ಚರ್ ಥಿಯೇಟರ್ ಇದ್ದಾಗ ಎಲ್ರು, ನಾನು ಹೋಗಿದ್ದೀನಿ ಪಿಕ್ಚರು, ನಾನು ನೋಡಿಲ್ಲ ಅಂತಿಲ್ಲ, ನಾನೊಂದು 30 ವರ್ಷ ಆಯ್ತು ಫಿಲಿಮ್ ನೋಡಿ ಥಿಯೇಟರ್ಗೆ ಹೋಗಿ. ಅದಕ್ಕೆ ಮುಂಚೆ ಎಲ್ಲ ಪಿಕ್ಚರ್ಗೆ ಹೋಗ್ತಾ ಇದ್ದೆ, ನಾನು ಹೋಗಿದ್ದೀನಿ. ಇಲ್ಲಿ ಹೋಗಿರೋರೆಲ್ಲ ಎಷ್ಟು ಜನ ಇದ್ದೀರಿ ಪಿಕ್ಚರ್ ಥಿಯೇಟರ್ಗೆ ಹೋಗಿರೋರು? ಕೈ ಮೇಲೆ ಮಾಡ್ರಿ. ಥಿಯೇಟರ್ಗೆ ಪಿಕ್ಚರ್ ಸ್ವಲ್ಪ ಕೈ ಮೇಲೆ ಎತ್ತರಿ. ನಾನು ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ, ನಾನು ಎತ್ಬಿಡ್ತೇನೆ, ಓಕೆನಾ? ನಾನು ಪಿಕ್ಚರ್ ಥಿಯೇಟರ್ಗೆ ಹೋಗಿದ್ದೇನೆ, ಆಯ್ತು. ಪಿಕ್ಚರ್ ಥಿಯೇಟರ್ಗೆ ಹೋಗಿ ಟಿಕೆಟ್ ಇಸ್ಕೊಂಡು ಪಿಕ್ಚರ್ ಸ್ಟಾರ್ಟ್ ಆದಾಗ ಈಚೆ ಇರ್ತೀರಾ, ಒಳಗಿರ್ತೀರಾ? ಹಲೋ, ಒಂದು 5 ನಿಮಿಷ ಲೇಟ್ ಆಗೋಯ್ತು ಸ್ಟಾರ್ಟ್ ಆಗೋಯ್ತಾ? ಕೇಳಲ್ಲ? ಹಲೋ, ಅದಾದ್ಮೇಲೆ ಮುಗಿದಾದ್ಮೇಲೆ ಅಲ್ಲಿ ಮುಗೀತು ಹೋಗಿ ಅಂತೇಳಿ ಅದು ಸ್ಕ್ರೀನ್ ಬಿಟ್ರು ಇನ್ನೂ ಅದರಲ್ಲಿ ಸೀನ್ಗಳು ಬರ್ತಾ ಇರ್ತದೆ. ಅದು ಏನೇನೋ ಅದು ಇದು ಹೆಸರು ತೋರಿಸ್ತಾ ಇದ್ರು ಇನ್ನೇನಾದ್ರೂ ತೋರಿಸ್ತಾರ ಅಂತ. ಅದು ಮುಗ್ದೋಯ್ತು, ಸ್ಕ್ರೀನ್ ಬರ್ತಾ ಇದೆ, ಇನ್ನೇನು ಮುಚ್ಚುತ್ತದೆ. ಆದ್ರೂ ಬಿಟ್ಟಿದ್ ಕಣ್ಣು ಬಿಟ್ಟೆ ಸ್ಕ್ರೀನ್ ಹತ್ರ ನೋಡ್ತಾ ಇದೀವಿ. ಕರೆಕ್ಟಾ? ಪಿಕ್ಚರ್ ನೋಡಿದ್ರಿ, 10 ಸಲ ನೋಡಿದ್ರಿ, ಮಾನಸಾಂತರ ಆಗತ್ತಾ? ರಕ್ಷಣೆ ಇದೆಯಾ? ನಿತ್ಯ ಜೀವ ಇದೆಯಾ? ಒಳ್ಳೆ ಬುದ್ಧಿ ಮಾತಿದೆಯಾ? ಇಲ್ಲ. ಇಲ್ಲಿ ನಿನಗೆ ರಕ್ಷಣೆ, ನಿನಗೆ ಬುದ್ಧಿ ಮಾತು ತಿದ್ದಿ ತೀಡಿ ನಿನಗೆ ವಿಶ್ವಾಸಕ್ಕೆ ತಂದು ನರಕಕ್ಕೆ ಹೋಗಬೇಡ ಎಂಬುದಾಗಿ ನಿನ್ನನ್ನು ಸ್ವರ್ಗೀಯ ಕಡೆಗೆ ಕರ್ಕೊಂಡು ಹೋಗುವಂತ ಈ ಪಿಕ್ಚರ್ ಅನ್ನ ಯಾಕೆ ನೋಡಲ್ಲ?